ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜನಾ ಆಗ್ರೋ ಟ್ರೇಡರ್ಸ್ ಮಂಜುನಾಥ್. ನೋಡಪ್ಪ, ಇದು ಅತ್ಯುತ್ತಮವಾದ ಮಾಹಿತಿ. ಇದು ಕೂಡ ನೋಡಿ, ಏನಂದ್ರೆ ಎಷ್ಟು ವರ್ಷದ ಅಡಿಕೆ ತೋಟ ಶರಣಿದು? 4 ವರ್ಷ. 4 ವರ್ಷದ ಅಡಿಕೆ ತೋಟ. 2.25 ವರ್ಷಕ್ಕೇನೆ ಇದು ಫ್ರೂಟ್ ಸೆಟ್ಟಿಂಗ್ ಹಾಕ್ಯಂತ ಹೋಗ್ತದೆ. ಚೆನ್ನಾಗಿ ಇತ್ತಂದ್ರೆ 2.25 ವರ್ಷ, 3 ವರ್ಷ 4 ವರ್ಷಕ್ಕೆ ಆಲ್ಮೋಸ್ಟ್ ಆಲ್ ಸೆಟ್ಟಿಂಗ್ ಆಗ್ತದೆ. ಚೆನ್ನಾಗಿ ಸಾಕ್ಬಿಟ್ರೆ 5 ವರ್ಷಕ್ಕೆ ಎಲ್ಲ ಕಡೆನೂ ಬಂದ್ಬಿಡ್ತದೆ ಗೊಟ್ಟೆಗಳು. ನೋಡಿ, ಇಂತಹ ಒಂದು ತೋಟಗಳಲ್ಲಿ ಯಾಕೆ ಇದು ಹಿಂಗಾರ ಏನಿದೆ ಅಂತ ಕರಿತೀವಿ, ಇದು ಉದುರ್ತತೆ. ಇದು ಯಾಕೆ ಉದುರ್ತತೆ? ನೆಕ್ಸ್ಟ್, ಇಲ್ಲಿ ಯಾಕೆ ಗೊಟ್ಟೆ ಮೂಡ್ದೇನೆ ಇಲ್ಲಿ ಕಲರ್ ಬೇರೆ ಐತೆ, ಇಲ್ಲಿ ಬೇರೆ ಐತೆ. ಈ ಬಹಳ ಜನ ಹೇಳ್ತಾರೆ, ಏನಂದ್ರೆ ಅಂಗಡಿಗಳಿಗೆ ಬರ್ತಾರೆ ತುಂಬಾ ಜನ, ಏನು ಅಷ್ಟು ಜ್ಞಾನ ಇರಲ್ಲ ಪಾಪ ಅವರಿಗೆ. ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅಷ್ಟು ಹೇಳ್ತಾರೆ. ಬಟ್ ಯಾಕೆ ಇದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಇವು ಉದುರುತ್ತವೆ, ಏನಿದು ಕಾರಣ? ನೋಡಿ, ಈ ಎಲೆಗಳನ್ನ ತೋರಿಸೋ ಶರಣ. ಎಲೆಗಳಲ್ಲೂ ಕೂಡ ಎಲೆ ಚಿಕ್ಕೆ ರೋಗ ಮತ್ತೆ ಬ್ಲೈಟ್ ಅಂತ ಅಂದ್ರೆ ಬ್ಲೈಟ್ ಮತ್ತೆ ಲೀಫ್ ಸ್ಪಾಟ್ ಎರಡೂ ಕಾಣ್ತತೆ. ನಿಮಗೆ ನೀಟಾಗಿ ಕಾಣ್ಬೇಕು ಎಲೆಗೆ. ರೈತರು ನೋಡೋರಿಗೆ ನೀಟಾಗಿ ಹೌದಪ್ಪ ಅವ್ರು ಹೇಳೋ ಸತ್ಯ ಅಂತ ಅನ್ಸ್ಬೇಕು, ಹಂಗೆ ಹಿಡಿಬೇಕು. ನೋಡಿ, ಅಲ್ಲಿ ಎಲೆಯಲ್ಲಿ ಬ್ಲೈಟ್ ಮತ್ತೆ ಎಲೆ ಚಿಕ್ಕೆ ರೋಗ ಎರಡು ಕಾಣ್ತದೆ. ಈ ಕಡೆ ಬಾ, ಅದು ಇದೇ ಇರ್ತದೆ. ಈ ಕಡೆ ಬಯಸಾಕ ಈ ಕಡೆ. ಸೊ ಅವಾಗ ನೋಡಿ, ನಾನು ಹೇಳೋದು, ವರ್ಷದ ಪೂರ್ತಿ ರೋಗ ಶಿಲೀಂಧ್ರದ ಬಾಧೆ, ಅದು ಒಂದು ಕೊಲೆಟ್ರಾಟ್ರೈಕಮ್ ಮತ್ತೆ ಏನು ಗ್ಲೈಸೋಸ್ಪೊರಿಡಿಯಾ ಅಂತಕ್ಕಂಥ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲೆಗಳ ಮೇಲೆ, ಇಲ್ಲಿ ಕೆಳಗಡೆ ಬಿತ್ತಿ ಎಲೆ ಅದ್ರ ಮೇಲೆ ಇರ್ತತಿ. ನೆಕ್ಸ್ಟ್ ಹಿಂಗಾರ ಕಟ್ ಮಾಡಿ ಹಿಂಗೆ ಒಣೆದ್ ಬಿಟ್ಟಿರ್ತತಿ, ಅದ್ರ ಮೇಲೆ ಇರ್ತತಿ. ಇದನ್ನ ಬಡ್ದಿರ್ತಿರಲ್ಲ, ಇದನ್ನ ಬಡ್ದು ಎಲ್ಲ ಕಾಯೆಲ್ಲ ತಗೊಂಡಿರ್ತಿರಲ್ಲ, ಅದ್ರ ಮೇಲೆ ಇರ್ತತೆ. ರೋಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಇದ್ದೇ ಇರ್ತತೆ. ನಾನು ಯಾಕೆ ಪರ್ಟಿಕ್ಯುಲರ್ ಆ ಮೂರನ್ನೇ ತಗೊಂಡು ಹೇಳ್ತಾ ಇದ್ದೇನೆ ಅಂದ್ರೆ, ಸೋಗೆ, ಹಿಂಗಾರ ಮತ್ತೆ ಇದು ಬಡ್ದು ಹಾಕಿರೋ ರೆಸಿಡ್ಯೂಸ್ ಆ ಮೂರಲ್ಲಿ ಇರ್ತತೆ. ಅಂದ್ರೆ ಔಷಧಿ ತಗೊಬಂದು ಈ ಮೂರು ಕೆಳಗೆ ಹಾಕಿರ್ತೀರಿ, ಮೇಲ್ಗಡೆ ಔಷಧಿ ಸಿಂಪಡಣೆ ಮಾಡ್ತೀರಿ, ಅಲ್ಲಿ ಹೋಗ್ತದೆ ಅಂತ ಒಪ್ಪಿಗೋಣ ನಾವು, ಅಲ್ವಾ? ಮತ್ತ ಅದೇ ರೋಗ ಹೆಂಗ್ ಕ್ರಿಯೇಟ್ ಆಗ್ತತೆ? ಕೆಳಗಡೆ ಇದ್ದದ್ದೇ ನೀರಿನ ಹನಿಗಳ ಮುಖಾಂತರ, ಗಾಳಿಯ ಮುಖಾಂತರ, ತೇವಾಂಶದ ಮುಖಾಂತರ, ಮತ್ತೆ ನೆಕ್ಸ್ಟ್ ಈ ಕಸ ಕಡ್ಡಿಗಳು ಇದ್ದು ಈ ಕೀಟದ ಬಾಧೆ ಅವುಗಳ ಮುಖಾಂತರ, ಕೀಟನೂ ಸಹಿತ ಕಾಲಿಂದ ಕಾಲಿ ರೋಗ ಹರಡ್ತದೆ. ಸೊ ಅವಾಗ ಏನಾಗ್ತತಿ, ಮತ್ತೆ ರೋಗ ರೀಸೈಕ್ಲೇಟ್ ಆಗ್ಬಿಡ್ತದೆ. ಅವನ್ನೆಲ್ಲ ಸುಟ್ಟು ಹಾಕ್ಬೇಕಂತ ನಾನು ಹೇಳ್ತೀನಿ. ತುಂಬಾ ತೋಟಗಳು ನೋಡಿದೀನಿ, ಯಾರು ಈ ಬ್ಯಾಡ ಬಿದ್ದಿರೋದು ಸೋಗೆ, ನೆಕ್ಸ್ಟ್ ಹಿಂಗಾರ, ಇವುಗಳನ್ನ ಸುಟ್ಟು ಹಾಕಿರ್ತಾರೋ ಆ ತೋಟಗಳಲ್ಲಿ ರೋಗದ ಬಾಧೆ ಬಹಳ ಕಡಿಮೆ ಇರ್ತತಿ. ನಾನು ಗಮನಿಸಿದ್ದು ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲ್ಗೂ ಮತ್ತೆ ಅಪ್ಲಿಕೇಶನ್ ನಾಲೆಡ್ಜಿಗೂ ಅವು ಎರಡಕ್ಕೂ ಟ್ಯಾಲಿ ಇರ್ಬೇಕು. ಅದು ತೇರಿಕಿಂತ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಭಾರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಹಿಂಗಾರ ಉದುರೋದಕ್ಕೇನು, ಇಲ್ಲಿ ಶಿಲೀಂಧ್ರ ಇಲ್ಲಿ ಎಲೆಗಳ ಮೇಲೆಲ್ಲ ಐತಪ್ಪ. ನೋಡಿ, ಈ ಕಾಂಡದ ಮೇಲೂ ಐತೆ, ಹೌದಾ? ಈ ಕಾಂಡದ ಮೇಲೆ ಐತೆ, ಎಲೆಗಳ ಮೇಲೆ ಐತೆ ಅಂದ್ರೆ ಮತ್ತೆ ಇದು ಹಿಂಗಾರ ಬಿಟ್ಟಾಗ ಮತ್ತೆ ಹಿಂಗಾರಕ್ಕೂ ಬಂದೇ ಬರ್ತದೆ, ಹೌದಾ? ಕರೆಕ್ಟ್, ಹಿಂಗಾರಕ್ಕೂ ಆ ರೋಗ ಟ್ರಾನ್ಸ್ಲೇಟ್ ಆದೇ ಆಗ್ತದೆ. ಇಲ್ಲಿ ಏನಾಗೈತೆ ನೋಡಿ, ಇದೆಲ್ಲ ಗೂಡು ಕಟ್ಕೊಂಡತ್ತಲ್ಲ, ಇದು ಹಿಂಗಾರ ತಿನ್ನ ಹುಳ ಮೊದ್ಲಿಗೆ ಇದ್ರ ಒಳಗಡೆನೆ ಇದ್ದು ಅದೆಲ್ಲ ತಿಂದು ಎಲ್ಲ ಗಟ್ಟಿಯಾಗಿ ಹಿಂಗಾಗೈತಾ. ಇದಾದ್ಮೇಲೆ ಇದು ರೋಗಕ್ಕೆ ತುತ್ತಾಗೈತೆ. ಅದೇ ಇದು ಇರ್ತಕ್ಕಂಥದ್ದು ಇದೆಲ್ಲ ಬುಡ ಎಲ್ಲ ಏನು ಈ ಒಂದು ಏನೋ ಕಾಯಿದು ಬುಡ ಐತಲ್ಲ, ಇದೆಲ್ಲ ಬ್ಲಾಕ್ ಆಗೈತಲ್ಲ, ಇದೆಲ್ಲ ಕಂದು ಮಿಶ್ರಿತ ಆಗೈತಲ್ಲ, ಇದೆಲ್ಲ ರೋಗನೇ ಇದು. ಮತ್ತೆ ಇದು ರೋಗ ಇಲ್ಲಿ ಇರೋದ್ರಿಂದ, ಇದು ಪಕ್ಕನೆ ಇರೋದ್ರಿಂದ ಇದಕ್ಕೂ ಕೂಡ ಸ್ಟಾರ್ಟ್ ಆಗೈತೆ. ನೋಡಿ, ಇಲ್ಲಿ ವಿಡಿಯೋದ ನೀಟಾಗಿ ಕಾಣ್ತತೆ. ಈಗ ಇದು ಸ್ಪಾಟ್ ನೀಟಾಗಿ ಕಾಣ್ಬೇಕು. ಈಗ ನಾನು ಹೇಳೋದು ಇಲ್ಲಿ ಕಾಣತ್ತೆ ಈಗ ನೀಟಾಗಿ. ನೋಡಿ, ಇಲ್ಲೆಲ್ಲ ಸುಟ್ಕಂತ ಹೊಂಟಿತಿ ಈಗ, ಹೌದಾ? ಈ ತುದಿ ಮುಖ ಇಲ್ಲಿಂದ ಹಿಂಗ್ ಸುಟ್ಕಂತ ಹೋಗ್ತಾ ಇರ್ತತೆ. ಫಸ್ಟ್ ಇದರಲ್ಲಿ ಈ ಗಂಡು ಹೂಗಳು ಇರ್ತಾವಲ್ಲ, ಗಂಡು ಹೂವಿಗೆನೆ ರೋಗ ಹತ್ಕೊಂಡ್ಬಿಟ್ಟು ಹೆಣ್ಣು ಹೂವಿನ ಪರಾಗ ಸ್ಪರ್ಶ ಆಗ್ದೇನೆ ಇದೆಲ್ಲ ಕಾಲಕ್ರಮೇಣ ಈ ರೋಗ ಇಡೀ ಇದಕ್ಕೇನೆ ಹಿಂಗಾರಕ್ಕ ಆಕ್ರಮಣ ಮಾಡ್ಕೊಂಡು ಈ ನಟ್ಸ್ ಎಲ್ಲ ಉದುರಿ ಹೋಗ್ತತಿ. ಇದು ಗೊತ್ತಾಯ್ತಾ? ಈಗ ಅದಕ್ಕೆ ಏನ್ ಮಾಡ್ಬೇಕು? ಹಿಂಗೆಲ್ಲ ಇರೋದ್ರಿಂದ ಉದುರ್ತತಲ್ಲ, ಒಂದು ಶಿಲೀಂಧ್ರ ನಾಶಕ, ಪ್ರಾಪಿಕೊನಜಾಲು, ಎಕ್ಸಾಕೊನಜಾಲು, ಡೆಫಿಕೊನಜಾಲು, ಕಾಪರ್ ಆಕ್ಸಿಕ್ಲೋರೈಡ್, ಕಾರ್ಬನ್ ಡೈಸಿಯಮ್, ಇಂಥ ಶಿಲೀಂಧ್ರ ಒಂದು ಯಾವ್ದ್ರ ಕೀಟನಾಶಕ, ಕ್ಲೋರೋಪರಿಪಾಸು, ಮೊನೊಕೊಟಪಾಸು, ಸುಮಾರಷ್ಟು ಅಂಗಡಿಗಳು ಸಿಗ್ತವೆ. ಅವೆರಡು ಒಂದು ಸಿಲಿಕಾನ್ ಬೇಸ್ಡ್ ಗಮ್ ಹಾಕೊಂಡು ಇದಿಷ್ಟೇ ಹೊಡೆದ್ಬಿಟ್ರೆ ಏನಾಗ್ತತಿ, ಒಂದು ರೋಗ ಹರಿತು, ನೆಕ್ಸ್ಟ್ ಹುಳ ಸಾಯ್ತು, ನಿಮಗೆ ಇದು ಉದ್ರಂಗ್ ನಿಲ್ತತಿ. ಅಂದ್ರೆ ಬಹಳಷ್ಟು ಜನ ಅಂಗಡಿ ಬಂದು ಏನ್ ಕೇಳ್ತೀರಂದ್ರೆ, ಸರ್ ಹಿಂಗಾರ ಕಪ್ ಆಗ್ತದೆ, ಔಷಧಿ ಕೊಡ್ರಿ ಅಂತೀರಿ. ನಿಮ್ಮ ಜ್ಞಾನ ಬರೀ ಹಿಂಗಾರಕ್ಕಷ್ಟೇ ಸೀಮಿತ ಆಗಿರ್ತದೆ. ಹಿಂಗಾರಕ್ಕೆ ರೋಗ ಎಲ್ಲಿಂದ ಬಂತು, ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಯೋಚನೆನೇ ಮಾಡೋದಲ್ಲ. ನಾನು ಹೇಳಿದೆ ನೋಡಿ, ಹಿಂಗಾರಕ್ಕೆ ಎಲ್ಲಿಂದ ರೋಗ ಬಂತು, ಮೊದ್ಲಿಗೆ ಇರ್ತದೆ, ಅದೇ ರೋಗ ಈ ಕಡೆ ಟ್ರಾನ್ಸ್ಲೇಟ್ ಆಗ್ತದೆ. ಅದಕ್ಕೆ ನೀವು ಔಷಧಿ ಸಿಂಪಡಣೆ ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್, ನೀಟಾಗಿ ಹೇಳಿದ್ದೇನೆ. ಮತ್ತೆ ಈ ರೋಗ ಇದ್ದು ಮತ್ತೆ ಏನಾದ್ರೂ ನಟ್ಸ್ ಉದುರ್ದ್ ಬೀಳ್ತಾ ಇತ್ತು ಅಂತ ಅಂದ್ರೆ, ಹವಾಮಾನದಲ್ಲಿ ಆಗ್ತಕ್ಕಂತಹ ಉಷ್ಣಾಂಶ ಏರುಪೇರು ಆದಾಗ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಏನು ಮಹಾಪೋಷಕಾಂಶಗಳು, ಲಘು ಪೋಷಕಾಂಶಗಳ ಕೊರತೆಯಿಂದಾಗಿ
ಅವಾಗೂ ಕೂಡ ಉದುರಿ ಬೀಳ್ತತೆ. ಆದ್ರೆ ಅವಾಗ ಉದುರಿ ಬೀಳ್ತಕ್ಕಂಥದ್ದು ಪ್ರಮಾಣ ಕಡಿಮೆ ಇರ್ತತೆ. ರೋಗದಿಂದನೇ ಬಹಳ ಬಾಧೆಗೆ ಒಳಗಾಗ್ಬಿಟ್ಟು ಇವೆಲ್ಲ ಉದುರ್ತವೆ. ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗ್ತದೆ, ಇವರು ಏನ್ ಮಾಡಿದಾರೆ, ಹಲಸಂದೆ ಹಾಕಿದ್ದಾರೆ, ಒಳ್ಳೇದು, ಅದ್ರಾಗೇನು ಎರಡು ಮಾತಿಲ್ಲ. ಅದು ಮ್ಯೂಟ್ ಮಾಡ, ಅಲ್ಲಿ ತೋರ್ಸಿ ಹೇಳೋಣ. ಅದು ವೈಟ್ ಐತಲ್ಲ, ವೈಟ್ ಮಾಡು. ಅಲ್ಲಿ ತೋರಿಸ್ಕೊಳ್ಳ ಹಂಗೆ. ನೋಡಿ ರೈತ ಬಾಂಧವರೇ, ಇಲ್ಲಿ ಈ ಮರದ ಏನು ಹಿಂಗಾರ ಎಲ್ಲ ಕಪ್ಪಾಗ್ಬಿಟ್ಟತೆ. ಸಸ್ಯ ಹೇನುಗಳಂತ ಕರಿತೀವಿ. ಅದೆಲ್ಲ ಫುಲ್ ಏನಾಗೈತೆ ಅಂತಂದ್ರೆ ಇಲ್ಲಿ ಕಾಣೋದು ಇದೆಲ್ಲ ಸಸ್ಯ ಹೇನುಗಳಿದು. ಇಲ್ಲಿರೋದೆಲ್ಲ ಅಲ್ಲಿ ಕೂಡ ಮೇಲ್ಗಡೆನೂ ಸಸ್ಯ ಹೇನು ಕಾಣ್ತತೆ. ಇಲ್ಲಿ ನೋಡಿ, ಇಲ್ಲಿ ಸಸ್ಯ ಹೇನುಗಳು ಇದೆಲ್ಲ ಇದಾವೆ. ಇಲ್ಲೆಲ್ಲ ಇದು ಕೀಟ ಅಥವಾ ಏನು ಕೀಟದಿಂದ ಬಂದಿರತಕ್ಕಂತಹ ರೋಗದ ಬಾಧೆ ಇದು. ಇವೇನು ಮಾಡ್ತವೆ, ಇಲ್ಲಿ ಕೆಳಗಡೆ ಕೂತ್ಕೊಂಡು ಏನಾದರೂ ಇಂಜೆಕ್ಟ್ ಮಾಡಿದರೆ ಅದು ಸೋರ್ತಾ ಇರ್ತತೆ. ಒಂದು ಇದು ಎಲ್ಲ ಶಿಲೀಂಧ್ರಕ್ಕೆ ಕನ್ವರ್ಟ್ ಆಗಿ ಇದು ರೋಗ ಹತ್ಕೊಳ್ತೈತೆ. ಈ ಕಡೆ ಇಡಿ ನೋಡಿ ಶರಣವರೇ, ನಾನು ಹೇಳಿದೆ, ಇಲ್ಲಿ ನನ್ನ ಕೈಯಾಗೂ ಒಂದೈತೆ, ಇಲ್ಲಿ ಕಾಣ್ತದೆ. ಇಲ್ಲಿ ನೋಡಿ, ಇಲ್ಲಿ ಏನೋ ಅಲಸಂದೆ ಹಾಕಿದ್ದಾರೆ. ಇದು ಅಪಿಟ್ಸ್ ಅಂತ ಕರಿತೀವಿ ನಾವು. ಎಷ್ಟಾಕಂದಿದೆ ನೋಡಿ, ಇವೆಲ್ಲ ಫುಲ್ ಜೀವಂತ ಕಾಣ್ತದೆ. ಇದ್ರಾಗೆಲ್ಲ ಫುಲ್ ಕಾಣ್ತದೆ. ಇದಕ್ಕೂ ಸಮೇತ ಐತಿ. ಇದು ಬೇರೆ, ಇದೇನು ಬೇರೆ ಅಲ್ಲ, ಎರಡು ಒಂದೇ ಹಾಳು ಮಾಡ್ತದ ಅಂದ್ರೆ. ಹೌದಾ? ನೋಡಿ, ಈಗ ಇದು ಏನು ಯಾವ್ದಂತ ಅಂದ್ರೆ, ಇದೇನು ಸಸ್ಯ ಏನುಗಳಂತ ಕರಿತೀವಲ್ಲ, ಇದು ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ನೀವೇನು ಮಾಡಿದ್ರಿ, ಈ ಅಲಸಂದೆ ಹಾಕೋದ್ಕಿಂತ ಮೊದ್ಲಿಗೆ ಕಸ ಎಲ್ಲ ಬರೋಬ್ಬರಿ ಬೆಳೆದಿತ್ತು. ಅವಾಗ ಕಸಗಳಲ್ಲಿ ಸಾಮಾನ್ಯ ಇದ್ದೇ ಇರ್ತಾವ ಕೀಟಗಳು. ಅದನ್ನ ಡಿಸ್ಟರ್ಬೆನ್ಸ್ ಮಾಡಿದ್ರಿ. ಡಿಸ್ಟರ್ಬೆನ್ಸ್ ಮಾಡಿದಾಗ ಏನಾಯ್ತು ಅಂತ ಅಂದ್ರೆ, ಅದು ಎಲ್ಲಿ ಆಸ್ಪದ ಇರುತ್ತೆ ಅಲ್ಲಿ ಮೇಲ್ಗಡೆ ಸೆಟ್ಲ್ ಆಯ್ತು. ಮೇಲ್ಗಡೆ ಸೆಟ್ಲ್ ಆಗಿ ಏನಾಯ್ತು ಅಂತ ಅಂದ್ರೆ, ಮತ್ತೆ ಅದ್ರ ಜೀವನ ಚಕ್ರ ಅಲ್ಲಿ ಆರಂಭ ಆಯ್ತು. ಅದು ನಿಮಗೆ ಇಳುವರಿಗೆ ಕುಂಠಿತ ಆಗ್ತತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇದ್ರಾಗ ಅಪೇಟ್ಸ್, ತ್ರಿಪ್ಸ್, ಮೈಟ್ಸ್ ಇರ್ತಕ್ಕಂಥ ಇರ್ತವೆ. ಇದು ಅಪೇಟ್ಸ್ ಇದ್ರಾಗ ಇರೋದು. ಹೌದಾ? ಸೊ ಇವು ಏನ್ ಮಾಡ್ತವೆ ಅಂತ ಅಂದ್ರೆ, ಇವು ಕೂಡ ಗಿಡದ ಬೆಳವಣಿಗೆಯನ್ನ ಕುಂಠಿತ ಮಾಡ್ತವೆ. ಇಲ್ಲಿ ಹಿಡೀರಿ, ಇಲ್ಲೆಲ್ಲ ಮುಳ್ಕೊಂಡು ಹೋಗಿದಾವಲ್ಲ, ಇವು ಎಲೆ ಎಲ್ಲ ಇಲ್ಲಿ ಕಾಣ್ತತ್ತಲ್ಲ, ಇದೆಲ್ಲ ಇಲ್ಲೆಲ್ಲ ಎಲೆ ಎಲ್ಲ ಮುಳ್ಳಿದಾವಲ್ಲ, ಇವೆಲ್ಲ ಅಪೇಟ್ಸ್, ತ್ರಿಪ್ಸ್, ಮೈಟ್ಸ್ ಇಂದಾನೆ ಆಗಿರ್ತಕ್ಕಂಥ ಬಾಧೆ ಇದೆಲ್ಲ. ಇದು ಈ ಕಡೆ ಹಿಡೀರಿ ನೋಡಿ, ಇದೆಲ್ಲ ಬಾಧೆ ನೋಡಿ. ಇವು ಏನ್ ಮಾಡ್ತವೆ, ಸಾಮಾನ್ಯ ನೀವು ಅಂಗಡಿಗಳಿಗೆ ಹೋಗ್ತೀರಿ. ಅಂಗಡಿ ಹೋದಾಗ ಏನ್ ಮಾಡ್ತೀರಿ ಅಂತ ಅಂದ್ರೆ, ಇದಕ್ಕೆ ಇಮಿಡಾಕ್ಲೋರಿಪೈಡ್ ಅಂತ ಸಿಗ್ತತೆ, ಅಸಿಪೇಟ್ ಅಂತ ಸಿಗ್ತತೆ, ಸೈಪರ್ಮಿಥಿನ್ ಅಂತ ಸಿಗ್ತತೆ. ಇಂಥವುಗಳನ್ನ ತಗೊಬಂದು ಸಿಂಪಡಣೆ ಮಾಡ್ತೀರಿ. ಇದೆಲ್ಲ ಸರಿ ಆಗ್ತದೆ. ಸಿಲಿಕಾನ್ ಗಮ್ ಮಾತ್ರ ಯಾವತ್ತೂ ಮಿಸ್ ಮಾಡಬಾರ್ದು, ಕೇಳಲೇಬೇಕು. ಕಾರ್ಬನ್ಡೇಜಿಯಮ್ ಅಥವಾ M75 ಇಂಥ ಯಾವ್ದಾದ್ರು ಆರ್ಡಿನರಿ ಶಿಲೀಂಧ್ರ ಹಾಕಿದ್ರೆ ಸಾಕು. ಇದಕ್ಕೆ ಶಿಲೀಂಧ್ರನಾಶಕ ಆರ್ಡಿನರಿ ಹಾಕಿದ್ರೆ ಇದಕ್ಕೆ ವರ್ಕ್ ಆಗ್ತದೆ. ಕೀಟನಾಶಕ ಹೇಳಿದಲ್ಲ, ಅದನ್ನ ಹಾಕಿದ್ರೆ ನಡೀತದೆ. ಒಂದು ಸಿಲಿಕಾನ್ ಗಮ್ ಬಳಸಿ ಸರಿ ಆಯ್ತು, ಇದೆಲ್ಲ ಸತ್ತೋಗ್ತದೆ. ಈಗ ಪಾಯಿಂಟ್ ಏನಂದ್ರೆ, ಬಹಳ ಜನ ಸಾರ್ ನಾನು ಯಾವುದು ಪ್ರಾಪಿನಬ್ಬು ಮತ್ತೆ ಇನ್ನೊಂದು ಇಮಿಡಾಕ್ಲೋರಿಪೈಡ್ ಹಾಕೊಂಡು ಸಿಂಪಡಣೆ ಮಾಡಿದೆ, ಇವೆಲ್ಲ ಕ್ಲಿಯರ್ ಆಗಿದ್ದಾವೆ, ಆದರೆ ಇದರಲ್ಲಿ ಹುಳ ಇನ್ನೂ ಸೋರ್ತೈತೆ ಸರ್ ಅಂತ ಫೋನ್ ಮಾಡ್ತಾರೆ ನನಗೆ. ಇಲ್ಲಿ ಕೆಳಗಡೆ ಇನ್ನೂ ಸೋರ್ತೈತೆ ಅಂತ ಫೋನ್ ಮಾಡ್ತಾರೆ. ಇಲ್ಲಿ ಸೋರ್ತಾ ಇಲ್ಲ, ಇಲ್ಲಿ ಸೋರ್ತೈತೆ ಅಂತ. ಹಿಡೀರಿ, ಈಗ ಆ ಇಮಿಡಾಕ್ಲೋರಿಪೈಡ್ ಅಂದರೆ ಸಕ್ಕಿಂಗ್ ಪೇಸ್ಟ್ ಆಯ್ತು, ಅದು ಗೊತ್ತಾಯ್ತು ಬಿಡಿ. ಅದು ಸಕ್ಕಿಂಗ್ ಪೇಸ್ಟ್ ಆಯ್ತಾ. ನನಗೆ ತಿಳಿದಷ್ಟು ಮಟ್ಟಿಗೆ ನನಗೆ ಗೊತ್ತಿದ್ದಂಗೆ ಏನು ಹೇಳೋದಂದ್ರೆ, ರಸ ಹೀರ ಕೀಟಗಳೇ ಬೇರೆ, ಅವುಗಳಿಗೆ ಅವನ್ನ ತಗೊಂಡು ನೀವು ರಸ ಹೀರೋ ಸಿಂಪಡಣೆ ಮಾಡಿದ್ರೆ ಸಾಕು. ಆದರೆ ನೀಡ್ಲು ಹಾಕಿ ಚುಚ್ಚಿ ಸ್ಟೆಮ್ ಬರೋರು, ಕಾಂಡ ಕೊರಕ ಹುಳ ಅಂತ ಕರಿತೀವಲ್ಲ, ಆವಾಗ ಅವುಗೂ ಅದೇನು ಇಮಿಡಾಕ್ಲೋರಿಪೈಡು, ಅಸಿಪೇಟು, ಸೈಪರ್ಮಿಥಿನ್ ಇಂಥವು ರಸ ಹೀರ ಕೀಟಗಳು ಇರ್ತಾವಲ್ಲ, ಅವಕ್ಕೆ ತಗೊಂಡು ಸಿಂಪಡಣೆ ಮಾಡೋದನ್ನ ಹುಳುಗಳಿಗೆ ಸಿಂಪಡಣೆ ಮಾಡಿದರೆ ಅಸಾಯಲ್ಲ. ಅಲ್ಲಿ ಫೇಲ್ಯೂರ್ ಆಗ್ತಾ ಇರೋದು ನೀವು ಅದಕ್ಕೆ ಏನು ಮಾಡಬೇಕು, ಯಾವುದಾದ್ರೂ ಕ್ಲೋರೋಪರಿಪಾಸು ಪ್ಲಸ್ ಸೈಪರ್ಮಿಥಿನ್ ಎರಡೂ ಸಿಗ್ತದೆ. ಡಬಲ್ ಕಾಂಬಿನೇಷನ್ ಇರೋದನ್ನ ತಗೊಳ್ಬೇಕು. ಫೈಬ್ರೈನಿಲ್ಲು ಅಸಿಪೇಟು ಡಬಲ್ ಕಾಂಬಿನೇಷನ್ ಇರೋದನ್ನ ತಗೊಂಡು ಸಿಂಪಡಣೆ ಮಾಡಿದರೆ ಹುಳನೂ ಸಾಯ್ತದೆ, ಜಿಟ್ಟಿನೂ ಸಾಯ್ತವೆ, ಈ ರೋಗನೂ ಹರಿತದೆ, ಎಲ್ಲದೂ ನಿಮಗೆ ನಿವಾರಣೆ ಆಗ್ತದೆ. ನೋಡಿ, ಇಷ್ಟು ಮಾಹಿತಿ ಸಿಕ್ತು. ಅಲ್ಲಿರೋದು ಅದು ಅದೇನೇ ಅಲ್ಲಿ ಕಾಣ್ತಾ ಇರೋದಲ್ಲಿ. ಸೊ ಎಲ್ಲದದೆ. ಮತ್ತೇನಾದರೂ ಕೇಳೋದಿದೆಯಾ? ಆದರೆ ಇನ್ನೊಂದ್ಸರಿ ಹೇಳ್ತೀನಿ, ಔಷಧಿಯನ್ನ ನೀವು 6 ತಿಂಗಳಿಗೆ ಒಂದ್ಸರಿ ಗ್ಯಾಪ್ ಮಾಡಿ ಹೊಡೆಯೋದ್ರಿಂದ ಎಲೆ, ಸೋಗೆ, ಕಾಂಡ, ಎಲೆ, ಹಿಂಗಾರ ಇವೆಲ್ಲವೂ ಸೇರಿ ಸಿಂಪಡಣೆ ಮಾಡಿದರೆ ಸಮಗ್ರವಾದ ಹತೋಟಿಯನ್ನು ಮಾಡ್ಬೋದು. ಆಮೇಲೆ ಇನ್ನೊಂದು, ಅಕ್ಕಪಕ್ಕ ಎಲ್ಲರೂ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಇಡೀ ಏರಿಯಾನ ಏನು ಮಾಡ್ಬೋದು ಅಂತ ಅಂದರೆ ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಸೊ ಇಷ್ಟು ಚೆನ್ನಾಗಿರೋ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ಸೊ ಧನ್ಯವಾದಗಳಿಂದ ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್.